ಬಗೆದಷ್ಟು ಬಯಲಾಗ್ತಾ ಇದೆ ಹೆಣ್ಣು ಹೊನ್ನು ಮಣ್ಣಿನ ರಹಸ್ಯ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಇದೀಗ ಐಟಿ ಶಾಕ್ ಕೂಡ ಎದುರಾಗಿದೆ. ಚಿನ್ನದ ಚೋರಿ ಪ್ರಕರಣದಲ್ಲಿ ತನಿಖೆಗಿಳಿಯಲು ಐಟಿ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನ ನಡೆಸಿದ್ದಾರೆ. ಈಗಾಗಲೇ ಚಿನ್ನಾಟದ ಬಗ್ಗೆ ತನಿಖೆಯನ್ನ ನಡೆಸಿದೆ 4 ಸಂಸ್ಥೆಗಳು. ಡಿಆರ್ಐ, ಸಿಬಿಐ, ಸಿಐಡಿ ಹಾಗೂ ಐಎಎಸ್ ಅಧಿಕಾರಿಗಳಿಂದ ಈಗಾಗಲೇ ತನಿಖೆಯನ್ನ ನಡೆಸಲಾಗಿತ್ತು. ಇದೀಗ ರನ್ಯಾ ಗೋಲ್ಡ್ ಫೀಲ್ಡ್ಗೆ ಐಟಿ ಅಧಿಕಾರಿಗಳು ಕೂಡ ಲಗ್ಗೆಯನ್ನ ಇಟ್ಟಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಹೆಣ್ಣು ಹೊನ್ನಿನ ಪ್ರಕರಣ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಇದೀಗ ಐಟಿ ಶಾಕ್ ಕೂಡ ಎದುರಾಗಿದೆ. ಏನು ದುಬೈನಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಈಕೆ ಚಿನ್ನದ ಬಿಸ್ಕೆಟ್ಗಳನ್ನ ಇಟ್ಕೊಂಡು ಬಂದಿದ್ಲು ಎನ್ನುವ ಆರೋಪದ ಅಡಿ ರನ್ಯಾ ರಾವ್ರನ್ನ ಈಗಾಗಲೇ ಅರೆಸ್ಟ್ ಅನ್ನ ಕೂಡ ಮಾಡಲಾಗಿದೆ. ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಸಂಸ್ಥೆಗಳಿಂದ ಈಗಾಗಲೇ ತನಿಖೆಯನ್ನ ಕೂಡ ನಡೆಸಲಾಗಿತ್ತು. ಸಿಬಿಐ ತಂಡದಿಂದಲೂ ಕೂಡ ಈಗಾಗಲೇ ತನಿಖೆಯನ್ನ ನಡೆಸಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಲು ಸಿದ್ಧತೆಯನ್ನ ನಡೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯಾರ್ಯಾರಿಗೆ ವರ್ಗಾವಣೆಯನ್ನ ಮಾಡಿದ್ರು, ಈ ಚಿನ್ನದಿಂದ ಹಣವನ್ನ ಟ್ರಾನ್ಸ್ಫರ್ ಹೇಗೆ ಮಾಡಲಾಯಿತು ಎನ್ನುವುದನ್ನ ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ. ಬಯಲಾಗುತ್ತಾ ಕೋಟಿ ಕೋಟಿ ದುಡ್ಡು ಚಿನ್ನದ ರಹಸ್ಯ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರನ್ಯಾ ಮನೆಯಲ್ಲಿ ಸಿಕ್ಕ ಹಣ, ಚಿನ್ನದ ಮಾಹಿತಿಯನ್ನ ಕೇಳಿದ್ದಾರೆ ಐಟಿ ಅಧಿಕಾರಿಗಳು. ಮಾರ್ಚ್ 3ರಂದು ರನ್ಯಾ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ಕೂಡ ನಡೆಸಿದ್ರು. ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯ ಮನೆ ಮೇಲೆ ದಾಳಿಯನ್ನ ನಡೆಸಿ ಶೋಧ ಕಾರ್ಯವನ್ನ ಕೂಡ ಮುಂದುವರೆಸಿದ್ರು. 2.67 ಕೋಟಿ ದುಡ್ಡು, 2.6 ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾಗಿತ್ತು. ನಗದು ಹಣವೇ 2.67 ಕೋಟಿ ಸಿಕ್ಕಿದ್ರಿಂದ ಐಟಿ ಅಖಾಡಕ್ಕೆ ಇಳಿದಿದೆ. ಬಯಲಾಗುತ್ತಾ ಕೋಟಿ ಕೋಟಿ ದುಡ್ಡು ಚಿನ್ನದ ರಹಸ್ಯ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇನ್ನು ರನ್ಯಾ ಮನೆಯಲ್ಲಿ ಸಿಕ್ಕಂತಹ ಹಣ, ಚಿನ್ನದ ಬಗ್ಗೆ ಐಟಿ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ಕೇಳಿದ್ದಾರೆ. ಮಾರ್ಚ್ 3ರಂದು ರನ್ಯಾ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ಕೂಡ ನಡೆಸಿದ್ರು. ದಾಳಿಯನ್ನ ನಡೆಸಿ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನ ಕೂಡ ಮುಂದುವರೆಸಿದ್ರು. ಇದೀಗ ಐಟಿ ಅಧಿಕಾರಿಗಳು ಲಗ್ಗೆಯನ್ನ ಇಟ್ಟಿದ್ದಾರೆ. 2.67 ಕೋಟಿ ದುಡ್ಡು, 2.6 ಕೋಟಿ ಮೌಲ್ಯದ ಹಣವನ್ನ ವಶಪಡಿಸಿಕೊಂಡಿದ್ರು, ಚಿನ್ನವನ್ನ ವಶಪಡಿಸಿಕೊಂಡಿದ್ರು ಡಿಆರ್ಐ ಅಧಿಕಾರಿಗಳು. ಅದರ ಬೆನ್ನಲ್ಲೇ ಇದೀಗ ಐಟಿ ಅಧಿಕಾರಿಗಳು ಈ ವಿಚಾರದಲ್ಲಿ ಲಗ್ಗೆ ಇಟ್ಟಿದ್ದಾರೆ. ಎಲ್ಲಾ ವಿಚಾರವನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ತನಿಖೆಯನ್ನ ಮಾಡಬಹುದು, ಯಾರ್ಯಾರಿಗೆ ಹಣವನ್ನ ವರ್ಗಾವಣೆಯನ್ನ ಮಾಡಲಾಗಿದೆ ಎಂದು ಈಗಾಗಲೇ ಲಗ್ಗೆ ಇಟ್ಟಿದ್ದಾರೆ. ಇನ್ನು ರನ್ಯಾ ವಿಚಾರಣೆಗೆ ಪ್ರಶ್ನೆಯನ್ನ ಸಿದ್ಧಪಡಿಸಿದ್ಯಾ ಐಟಿ, ಅಷ್ಟು ಪ್ರಮಾಣದ ನಗದು ಹಣ ಹೇಗೆ ಬಂತು ಎನ್ನುವ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಪತ್ತೆಯಾದ ಹಣಕ್ಕೆ ಆದಾಯದ ಮೂಲ ಯಾವುದು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಪತ್ತೆಯಾದ ಹಣಕ್ಕೆ ತೆರಿಗೆ ಕಟ್ಟಲಾಗಿದ್ಯಾ ಅಂತ ತನಿಖೆಯನ್ನ ಕೂಡ ಮುಂದುವರಿಸಲಿದ್ದಾರೆ ಐಟಿ ಅಧಿಕಾರಿಗಳು. ಮನೆಯಲ್ಲಿ ಸಿಕ್ಕ ಹಣ ಯಾರದ್ದು ಅಂತ ತನಿಖೆ ನಡೆಸುವ ಸಾಧ್ಯತೆ ಕೂಡ ಇದೆ. ಹಣ ಯಾರದ್ದು, ಎಲ್ಲಿಂದ ಹಣ ಬಂತು, ಈ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಮಾಹಿತಿಯನ್ನ ಕೇಳಿದ್ದಾರೆ ಐಟಿ ಅಧಿಕಾರಿಗಳು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಆದಾಯ ಮೂಲ, ತೆರಿಗೆ, ಹಣ ಸಂಗ್ರಹದ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ರನ್ಯಾ ವಿಚಾರಣೆಗೆ ಈಗಾಗಲೇ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅಷ್ಟು ಪ್ರಮಾಣದ ನಗದು ಹಣ ಹೇಗೆ ಬಂತು, ಹೇಗೆ ವರ್ಗಾವಣೆಯನ್ನ ಮಾಡಲಾಯಿತು, ಆ ಚಿನ್ನವನ್ನ ಹಣವಾಗಿ ಪರಿವರ್ತನೆಯನ್ನ ಯಾವ ರೀತಿ ಮಾಡಿದ್ರು, ಪತ್ತೆಯಾದ ಹಣಕ್ಕೆ ಆದಾಯದ ಮೂಲ ಎಲ್ಲಿಂದ ಬಂತು, ಪತ್ತೆಯಾದ ಹಣಕ್ಕೆ ತೆರಿಗೆ ಕಟ್ಟಲಾಗಿದ್ಯಾ ಅಂತ ತನಿಖೆಯನ್ನ ಮುಂದುವರಿಸಲಿದ್ದಾರೆ. ಮನೆಯಲ್ಲಿ ಸಿಕ್ಕ ಹಣ ಯಾರದ್ದು ಅಂತ ತನಿಖೆ ನಡೆಸುವ ಸಾಧ್ಯತೆ ಕೂಡ ಇದೆ. ಐಟಿ ಅಧಿಕಾರಿಗಳು ಇದೀಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟಂತಹ ನಂತರ ಇದೀಗ ಐಟಿ ಅಧಿಕಾರಿಗಳು ಹಲವು ಪ್ರಶ್ನೆಗಳನ್ನ ಏರ್ಪಾಡು ಮಾಡಿಕೊಂಡಿದ್ದಾರೆ. ವಿಚಾರಣೆಯನ್ನ ಕೂಡ ಮಾಡಬೇಕು. ಇನ್ನು ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಬಗ್ಗೆ ಈಗಾಗಲೇ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳ ಜೊತೆ ಇದೀಗ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ರನ್ಯಾ ರಾವ್ ಕೇಸ್ ವಿಚಾರವಾಗಿ 4 ಸಂಸ್ಥೆಗಳು ಈಗಾಗಲೇ ತನಿಖೆಯನ್ನ ಕೈಗೊಂಡಿವೆ. ಅದರ ಬೆನ್ನಲ್ಲೇ ಇದೀಗ ಐಟಿ ಅಧಿಕಾರಿಗಳು ಕೂಡ ಎಂಟ್ರಿಯನ್ನ ಕೊಟ್ಟಿವೆ. ಯಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ಖಂಡಿತವಾಗ್ಲೂ ತೇಜಸ್ವಿ, ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಮಾರ್ಚ್ 3ನೇ ತಾರೀಕೇನು ರನ್ಯಾ ರಾವ್ ಮನೆ ಮೇಲೆ ಏನು ದಾಳಿಯನ್ನ ಮಾಡ್ಲಾಗತ್ತೆ. ಆ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ 2,60,00,000 ಹಣ ಕೂಡ ಸಿಕ್ಕಿರುವಂತದ್ದು. ಇನ್ನು ಏರ್ಪೋರ್ಟ್ ನಲ್ಲಿ ಕೂಡ ಕೋಟ್ಯಾಂತರ ಗಟ್ಲೆ ಏನು ಚಿನ್ನ ಸಿಕ್ಕಿದೆ. ಇನ್ನು ಮನೆಯಲ್ಲಿ 2 ಕೋಟಿಗೂ ಹಣ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣ ಈಗಾಗಲೇ ಐಟಿ ಕೂಡ ರನ್ಯಾ ಮನೆ ಬಾಗಿಲು ಕೂಡ ತಡ್ತಾ ಇರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ವಿಚಾರಗಳು ಇದರಲ್ಲಿ ಇರುವಂತದ್ದು. ಯಾಕಂದ್ರೆ 2 ಕೋಟಿ
ಕೋಟಿ ಹಣ ಇದೆ ಅಂದ್ರೆ ಎಲ್ಲಿಂದ ಆ ಒಂದು 2 ಕೋಟಿ ಹಣ ಬಂತು, ಇವರ ಟ್ರಾನ್ಸಾಕ್ಷನ್ ಏನಿರುತ್ತೆ, ಮತ್ತೆ ಆ ಹಣ ಯಾರಿಂದ ಬಂತು, ಈ ಹಣ ಯಾರಿಗೆ ಕೊಡ್ಬೇಕಾಗಿತ್ತು, ಮತ್ತೆ ಇಷ್ಟೊಂದು ಹಣ ಮನೇಲಿ ಇರೋದಕ್ಕೆ ಕಾರಣ ಏನು. ಸೊ ಹೀಗೆ ಹಲವು ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡತ್ತೆ. ಈ ಒಂದು ಕಾರಣದಿಂದಾಗಿ IT ಅಧಿಕಾರಿಗಳು ಈಗಾಗಲೇ ಅವರು ಕೂಡ ಈ ಒಂದು ಕೇಸ್ ನ ಒಳಗ್ ಬಂದಿರುವಂತದ್ದು. ಅವರು ಕೇವಲ ಹಣದ ಮೂಲವನ್ನ ಇಟ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇವರು IT ರಿಟರ್ನ್ಸ್ ಕಟ್ತಿದಾರ, ಕರೆಕ್ಟ್ ಆಗಿ GST ಗಳೆಲ್ಲ ಪೇ ಆಗ್ತಾ ಇದೆಯಾ, ಮತ್ತೆ ಇಷ್ಟೊಂದು ಹಣ ಯಾವ ಕಾರಣಕ್ಕೋಸ್ಕರ ಬಂತು, ಮತ್ತೆ ಇಷ್ಟು ಹಣ ಬರೋದಕ್ಕೆ ಏನಾದ್ರು ಬಿಸ್ನೆಸ್ ಹಿನ್ನೆಲೆ ಏನಾದ್ರು ಇದೆಯಾ, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಈಗಾಗಲೇ IT ಅಧಿಕಾರಿಗಳು ಕೂಡ ಬಂದಿರುವಂತದ್ದು. ಈಗೇನಾದ್ರು DRI ಅಧಿಕಾರಿಗಳು ಮತ್ತೆ ಏನಾದ್ರು ನಮಗೆ ಕಸ್ಟಡಿಗೆ ಬೇಕು ಅಂತ ಹೇಳಿ ಏನಾದ್ರು ಅವರು ಕೂಡ ಏನಾದ್ರು ವಶಕ್ಕೆ ಪಡ್ಕೊಂಡ್ರೆ, ಇಲ್ಲಿ IT ಅಧಿಕಾರಿಗಳು ಕೂಡ ಆಕೆಯನ್ನ ಕರೆದು ಪ್ರಶ್ನೆ ಕೇಳಿ ಆಕೆಗೂ ಕೂಡ ನೋಟಿಸ್ ಕೊಟ್ಟು ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.